ವಿಶೇಷವಾದ ದಿನ 25 ಮೇ ಅಂತ ಬಂದರೆ ನಾವು ವಿಶೇಷವಾಗಿ ಆಚರಿಸ್ತೀವಿ. ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ರಾಜಣ್ಣನ ಹುಟ್ಟುಹಬ್ಬ. ರಾಜಣ್ಣ ನಮ್ಮೆಲ್ಲರಿಗೂ ಆತ್ಮೀಯ ಒಡನಾಟದ ಮಿತ್ರರಾಗಿರ್ತಾರೆ. ಇವತ್ತು ನಮ್ಮ ನಾಗರಬಾವಿ ನಾಗರಿಕರ ಬಳಗ ಅಂತ ಏನಿದೆಯೋ ಈ ಬಳಗನ ಇಷ್ಟು ಅದ್ದೂರಿಯಾಗಿ ಬೆಳೆಸ್ಕೊಂಡು ಹೋಗೋಕ್ಕೆ ಕಾರಣ ರಾಜೂರಾಗಿರ್ತಾರೆ. ಇವತ್ತು ರಾಜೂರು ಹುಟ್ಟುಹಬ್ಬದ ದಿವಸ ಬರೀ ಸ್ನೇಹಿತರಿಗೆ ಅಲ್ಲ, ಬಡ ಮಕ್ಕಳಿಗೆ, ದಲಿತರಿಗೆ, ದೀನರಿಗೆ, ಆಮೇಲೆ ಕೈಲಾಗದಿದ್ದವ್ರಿಗೆ ಅವ್ರ ಕೈಯಲ್ಲಾದಷ್ಟು ಸಹಾಯಗಳು, ಒಳ್ಳೆ ಉತ್ತಮವಾದಂಥ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಮೇಡಮ್ ಅವರು, ಇದಕ್ಕೆಲ್ಲ ಕಾರಣ ಉಷಾ ಮೇಡಮ್ ಅವರು ರಾಜಣ್ಣವರ ಬೆನ್ನೆಲುಬಾಗಿ ಡಾಕ್ಟರ್ ರಾಜ್ ಹಿಂದೆ ಪಾರ್ವತಮ್ಮ ಅವ್ರು ಹೆಂಗಿದ್ರು ಅದೇ ಥರನೇ ಉಷಾ ಅವರು ನಮ್ಮ ರಾಜಣ್ಣವ್ರು ಹಿಂದೆ ನಿಂತು ಬೆನ್ನೆಲುಬಾಗಿ ನಿಂತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಮಾಡಬೇಕು ಅಂದರೆ ಇಷ್ಟು ಜನ ಸೇರಬೇಕು ಅಂದರೆ ಸುಮ್ಮನೆ ಇರಲ್ಲ. ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಜಾಸ್ತಿ ಇದೆ. ಅದನ್ನ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅಂತ ನಾವು ರಾಜಣ್ಣವರಿಂದ ತಿಳ್ಕೊಬೇಕು. ರಾಜಣ್ಣವ್ರಿಗೆ ಇವತ್ತು 48 ವರ್ಷ ತುಂಬಿರೋದು ನೋಡಿದ್ರೆ ಅವ್ರು 48 ವರ್ಷ ಅಲ್ಲ, ಚಿರ ಯುವಕರು ಅವರು. ಆದ್ರಿಂದ ದೇವರು ಅವ್ರಿಗೆ ಆಯುರ್ವೇದಕ್ಕೆ ಆಯುಷ್ ಕೊಟ್ಟು, ನೆಮ್ಮದಿ ಕೊಟ್ಟು, ಶಾಂತಿ ಕೊಟ್ಟು, ಇದೇ ಥರ ಬಡವರ ಪರ ಕೆಲಸ ಮಾಡಿಕೊಂಡು ಸ್ನೇಹಿತರ ಪರ ಕಾಳಜಿ ವಹಿಸಿ ನಮ್ಮೆಲ್ಲರ ಜೊತೆಯಲ್ಲಿ ಶಾಶ್ವತವಾಗಿರಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮಾಧ್ಯಮ ಮಿತ್ರದ ಪರವಾಗಿ ನಾನು ಕೇಳ್ಕೊತೀನಿ. ನಾಗರಬಾವಿ ನಾಗರಿಕರ ವೇದಿಕೆ ಇನ್ನೂ ಅದ್ದೂರಿಯಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಭಗವಂತ ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ.